ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯಲ್ಲಿರುವವರಿಗೆ ದಿನ ಹೊಸ ಅವಕಾಶಗಳು ಬರುತ್ತವೆ. ಧೈರ್ಯದಿಂದ ಮುಂದೆ ಹೋಗಿ ಉತ್ತಮ ಫಲಗಳು ನೋಡಬಹುದು. ಸ್ವಾಸ್ಥ್ಯ ಹಾಗೂ ಶಕ್ತಿ ಹೆಚ್ಚಾಗುವಂತ ದಿನ. ವೃಷಭ ರಾಶಿ, ಹಣಕಾಸು ಸ್ಥಿತಿಯಲ್ಲಿ ಸುಧಾರಣೆ ಇದೆ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ತಾಳ್ಮೆಯಿಂದ ಕೆಲಸ ಮಾಡಿ, ಫಲ ಸಿಹಿಯಾಗಿರುತ್ತದೆ. ಮಿಥುನ ರಾಶಿ, ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಸಂಪರ್ಕ ಹೆಚ್ಚುತ್ತದೆ. ಕೆಲಸದಲ್ಲಿ ಹೊಸ ಯೋಚನೆಗಳು ಪ್ರಾರಂಭಿಸುವ ಸಮಯ. ಆರ್ಥಿಕವಾಗಿ ನಿಭಾಯಿಸಲು ಗಮನ ಇರಲಿ. ಕರ್ಕಾಟಕ ರಾಶಿ, ಆತ್ಮವಿಶ್ವಾಸ ಹೆಚ್ಚಾಗುವಂತ ದಿನ. ಉದ್ಯೋಗದಲ್ಲಿ ಪ್ರಗತಿ ಸಾಧ್ಯ. ಸ್ವಾಸ್ಥ್ಯದ ಬಗ್ಗೆ ಕಾಳಜಿ ಇರಲಿ, ವಿಶ್ರಾಂತಿ ಅಗತ್ಯ. ಸಿಂಹರಾಶಿ, ನಿಮ್ಮ ಚಾತುರ್ಯ ಹಾಗೂ ನಿರ್ಣಯ ಶಕ್ತಿಯನ್ನ ಬಳಸಿಕೊಂಡು ಮುನ್ನಡೆಯಿರಿ. ಪ್ರಮುಖ ವಿಷಯಗಳನ್ನ ಬಗೆಹರಿಸಬಹುದು. ಹೊಸ ಗುರುತುಗಳು ಹಾಗೂ ಅವಕಾಶಗಳ ನಿರೀಕ್ಷೆ ಇದೆ. ಕನ್ಯಾ ರಾಶಿ, ಕಾರ್ಯನಿರ್ವಹಣೆಯಲ್ಲಿ ಜಾಗೃತಿಯ ಅವಶ್ಯಕತೆ ಇದೆ. ಸೌಹಾರ್ದಪೂರ್ಣ ವಾತಾವರಣ ನಿರ್ಮಾಣಕ್ಕೆ ಪ್ರಯತ್ನಿಸಿ. ಹಣಕಾಸು ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯ. ತುಲಾ ರಾಶಿ, ಸಮಾಜದಲ್ಲಿ ನಿಮ್ಮ ಹೆಸರು ಬೆಳೆಯುವ ಸಮಯ. ಹೊಸ ಜನರೊಂದಿಗೆ ಪರಿಚಯ ಉಂಟಾಗುತ್ತದೆ. ಮನಸ್ಸಿನಲ್ಲಿ ಶಾಂತಿ ಇರುತ್ತದೆ. ವೃಶ್ಚಿಕ ರಾಶಿ, ಆರ್ಥಿಕ ಲಾಭ ಇರುವಂತಹ ದಿನ. ಕುಟುಂಬದವರೊಂದಿಗೆ ಸಂಬಂಧ ಗಟ್ಟಿಯಾಗುವಂತ ದಿನವಾಗಿದೆ. ಹಾಗೆ ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು. ಧನುರಾಶಿ, ಪ್ರಯಾಣಕ್ಕಾಗಿ ಅನುಕೂಲಕರ ದಿನ. ಹೊಸ ಜ್ಞಾನ ಪಡೆಯಲು ಸಮಯ. ವ್ಯವಹಾರದಲ್ಲಿ ಜಾಗ್ರತೆ ಅಗತ್ಯ. ಮಕರ ರಾಶಿ, ಉದ್ಯೋಗದಲ್ಲಿ ಸವಾಲುಗಳು ಎದುರಾಗಬಹುದು. ಆದರೂ ಧೈರ್ಯದಿಂದ ಬದಲಾಗುವ ಪರಿಸ್ಥಿತಿಗಳನ್ನ ನಿಭಾಯಿಸಿ. ಆರೋಗ್ಯದ ಕಡೆಗೆ ಗಮನ ಹರಿಸಿ. ಕುಂಭರಾಶಿ, ನಿಮ್ಮ ಸೃಜನಶೀಲತೆ ಹೆಚ್ಚಾಗುತ್ತದೆ. ಹೊಸ ಯೋಚನೆಗಳಿಗೆ ಪ್ರೋತ್ಸಾಹ. ಹಣಕಾಸು ನಿರ್ವಹಣೆಯಲ್ಲಿ ಜಾಗರೂಕತೆ. ಕೊನೆಯದಾಗಿ ಮೀನರಾಶಿ, ಸಂಬಂಧಗಳಲ್ಲಿ ಸಮಾಧಾನ. ಕಾರ್ಯಕ್ಷೇತ್ರದಲ್ಲಿ ಸಹಕಾರ. ಸ್ವಲ್ಪ ವಿಶ್ರಾಂತಿಗಾಗಿ ಸಮಯ ಮೀಸಲಿಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.